ಯಾಕೆ ಸುಮ್ಕೊಬಿಟ್ಟಿದ್ರಿ? ನಾನು ಈ ಥರದ್ದು ಎಷ್ಟೋ ಕಾರ್ಯ ಮಾಡಿದ್ದೀನಿ, ಆದರೆ ಮೊದಲನೇ ಸಲ ಹಿಂಜರಿತಾ ಇದೆ. ಕೈ ಬೇರೆ ನಡುಕ್ತಾ ಇದೆ. ಮೈಯಾಗ ಹುಷಾರಿಲ್ವಾ ಚಿಕ್ರೆ? ಹಂಗಲ್ಲ ಗೋಪಾಲಣ್ಣ, ನೀನು ಹೆಂಡತಿ ಸತ್ತವಳೇನೋ ಸುಳುವೇ ಇಲ್ಲದೆ ಕಾರ್ಯ ಮಾಡ್ಸಕ್ಕೆ ಬಂದಿದ್ಯಾ? ಬದುಕವಳೆ ಅನ್ನಕ್ಕೂ ಯಾವುದೇ ಸುಳ್ಳು ಇಲ್ವಲ್ಲ ಚಿಕ್ರೆ. ಅವಳು ನನ್ನ ಪಾಲಕ್ಕೆ ಸತ್ತು ಸಾನೇ ದಿನನೇ ಆಯಿತು. ನೀವು ಮುಂದುವರ್ಸಿ. ಆದರೂ ಒಂದು ವೇಳೆ ನಿಮ್ಮ ಹೆಂಡತಿ ಬದುಕಿದ್ದು ಈ ಕಾರ್ಯ ಮಾಡಿದ್ರೆ ತಪ್ಪಾಗುತ್ತೆ ಗೋಪಾಲಣ್ಣ. ನಾನೇ ಹೇಳ್ತಾ ಅಲ್ವಾ ಅವ್ಳು ಸತ್ತವಳೆ ಅಂತ. ಅವ್ಳು ಸತ್ತವಳೆ ಅಂತ ನನಗೆ ಬೆಳಗಿನ ಜಾವ ಕನಸು ಬಿದ್ದೈತೆ. ನೀವು ಮುಂದುವರ್ಸಿ. ನೀವು ನಿಮಗೆ ರಾಜಿ ವಿಷಯ ಗೊತ್ತಿಲ್ಲ. ಈಗ ನಾನು ಇದು ಮಾಡಲಿಲ್ಲ ಅಂದರೆ ಗಾಳಿಯಾಗಿ ಬಂದು ನಮ್ಮಿಬ್ಬರನ್ನೂ ಅಟ್ಕಾಯಿಸ್ಕೊತಾಳೆ. ಓಂ ಪರಮಾನಂದ ಬೋಧೋರ್ಮಗ್ಧಾನಿಜವರ್ತಯೇ ಸಾಂಘೋಪಾಂಗಂ ಸ್ನಾನಂ ಕಲ್ಪಯಾಮಿ ಪ್ರಸೀದ ಮೇ ಶುದ್ಧೋದಕೇನ ಸ್ನಾನಂ ಸಮರ್ಪಯಾಮಿ. ಅನಾದಿಶಾಶ್ವತಂ ಶಾಂತಂ ಚೈತನ್ಯಂ ಚಿತ್ಸರೋಪಕಂ ಚಿತಕಂ ಶಿವಾಕಾರಂ ಚಿತ್ಪ್ರಸ್ವಂ ಲಿಂಗಧಾರಂ. ಈ ಪಿಂಡ ತೊಗೊಂಡೋಗಿ ನಿಮ್ಮ ಹೆಂಡತಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನೀರಲ್ಲಿ ಬಿಟ್ಬಿಟ್ಟು ಬರೋಕೆ. ಗಂಡು ಮಗನೇ ಬೇಕು ಅಂತ ದ್ಯಾವ್ರಂತ ಪುಟ್ಟಮ್ಮಿ ಮೋಸ ಮಾಡಿ ನೀನು ಹಿಂದೆ ಬಂದೆ. ಆ ತಪ್ಪಿಗೆ ನಿನ್ನ ತವ ಇರೋ ಗಂಟ ಶಿಕ್ಷೆ ಅನುಭವಿಸಿ. ನಾನು ಅವತ್ತು ಆ ತಪ್ಪೇ ಮಾಡಲಿಲ್ಲ ಅಂದಿದ್ರೆ ಇವತ್ತು ಈ ಕಾರ್ಯ ಮಾಡಂಗಿರಲಿಲ್ಲ. ಎಲ್ಲದರಲ್ಲೂ ನಿನ್ನ ತಪ್ಪು ಎಷ್ಟದೋ ನನ್ನ ತಪ್ಪು ಅಷ್ಟೇ ಅದೇ. ಈ ಕಾರ್ಯ ಮಾಡಿ ನಿನಗೂ ನಿನ್ನ ಸಂಬಂಧಕ್ಕೂ ಎಳ್ನೀರು ಬಿಡ್ತೀವಿ. ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿ. ಬದುಕಿದ್ದಾಗಂತೂ ಯಾರಿಗೂ ನೆಮ್ಮದಿ ಕೊಡಲಿಲ್ಲ. ಸತ್ತು ನರಕಕ್ಕೆ ಹೋಗಿದ್ಯಾ, ಮತ್ತೆ ಯಾವತ್ತೂ ಈ ಭೂಮಿ ಮ್ಯಾಗ ಬರಬೇಡ. ಹೊಂಟೋಗು ರಾಜಿ, ಹೊಂಟೋಗು, ದೂರ ಹೊಂಟೋಗು. ಅಲ್ಲವಾ ನಿಮ್ಗೆ ಏಟ್ ಕಿತ ಹೇಳಿವ್ನಿ, ಹುಡುಗಿ ಬಗ್ಗೆ ಮಾತು ಬೇಡ, ಅವಳ ಸವಾಸನ ಬೇಡ ಅಂತ. ನಿಮ್ಗೆ ಏಟ್ ಹೇಳಿದ್ರು ಅರ್ಥನೇ ಆಯ್ತಿಲ್ವೇ? ಈಗ ನೋಡ್ದ ಆ ಹುಡುಗಿ ಇಷ್ಟಿಂದ ನಮ್ಮ ಮಗುಂಗೆ ಏಟೆಲ್ಲ ತೊಂದರೆ ಆಯ್ತು ಅಂತ ಡಾಕ್ಟ್ರ್ ಎಲ್ಲರಿಗೂ ಬೇಜವಾಬ್ದಾರಿ ಅಂತ ಉಗ್ದೋಗವ್ರೆ. ಈ ಮನೆಗೆ ಬಂದು ಆ ಹುಡುಗಿ ಬಗ್ಗೆ ಮಾತಾಡೋದು ಬೇಕಿತ್ತೇನವ? ಬೇಕಿತ್ತಾ? ಅಲ್ಲ ಸಿರಿ, ಆ ಹುಡುಗಿ ಜೈಲ್ನಾಗ ಅವಳೆ. ಪೊಲೀಸ್ನವರು ನಿನ್ನ ಹೆಸರು ಹೇಳಿದ್ರೆ ಆ ಹುಡುಗಿನ ಬಿಡ್ತೀನಿ ಅಂತಂದ್ರು. ಅದಕ್ಕೆ ಬೇಡ ಬೇಡವಾ, ನನಗ ಹುಡುಗಿ ವಿಷಯ ಮಾತಾಡಬೇಡ. ಅವಳು ಯಾರನ್ನಾಗಿರ್ಲಿ ಏನನ್ನ ಮಾಡ್ಕೊಳ್ಳಿ. ಅಲ್ಲ, ಅವಳೇನೋ ತಪ್ಪು ಮಾಡಿ ಜೈಲಿಗೆ ಹೋದ್ರೆ ಅದು ಅವಳಣೆ ಬರಹ. ಅದಕ್ಕೆ ಮಾವ ಏನು ಮಾಡೋಕ್ಕಾಗುತ್ತೆ? ರಾಧಾ ಸ್ವಲ್ಪ ಸುಮ್ಕಿರೋ. ಇಲ್ಲ ಅಜ್ಜಿ, ಪುಟ್ಟಕ್ಕ ಅವ್ರು ಇವತ್ತು ಬಂದು ಆ ಹುಡುಗಿ ಬಗ್ಗೆ ಮಾತಾಡಿಲ್ಲ ಅಂದಿದ್ರೆ ಅತ್ತೆಗೇನು ಆಗ್ತಾನೆ ಇರಲಿಲ್ಲ. ಸದ್ಯ ದೇವ್ರ ದೊಡ್ಡವನು, ಅತ್ತೆಗೆ ಬರೀ ಪ್ರಜ್ಞೆ ತಪ್ತು. ಒಂದು ವೇಳೆ ಪ್ರಾಣನೇ ಹೋಗ್ಬಿಟ್ಟಿದ್ರೆ? ಅಲ್ಲ ಮಾವ, ಅದು ಮಾತಿಗೆ ಹೇಳ್ದೆ. ಹವಾ ಇನ್ಮೇಕ ಹುಡುಗಿ ವಿಷಯ ಮಾತಾಡೋದಿದ್ರೆ ನೀಲಿ ಬರಲೇಬೇಡ. ನಂಗೆ ಎಲ್ರಿಗಿಂತ ನಮ್ಮಮ್ಮನೇ ಹೆಚ್ಚು. ಅವಳಿಗೇನ ತೊಂದರೆ ಆದ್ರೆ ನನ್ನ ಮನ್ಸಾಗಿರಕ್ಕಿಲ್ಲ. ಈಗ ಬಾಯಿ ತುಂಬ ಅವ್ವ ಅಂತೀವಿನಿ, ಆಮೇಲೆ ಅದನ್ನ ಕೆಡ್ಸ್ಕೊಬೇಡಿ.
ನೀನು ಈಟೊಂದು ಹೊರಟಾಗಿ ಅವ್ರ ತವ ಮಾತಾಡಬಾರ್ದಕ್ಕಿತ್ಕಲ್ಲ. ಪುಟ್ಟಕ್ಕ ಬೇಕು ಅಂತ ಆ ಹುಡುಗಿ ವಿಷಯ ಮಾತಾಡಲಿಲ್ಲ, ನಾವೇ ಬಲವಂತವಾಗಿ ಮಾತಾಡಕ್ಕೆ ಕೇಳಿದ್ದು. ಪಾಪ ಅವಳು ಕಣ್ ತುಂಬ್ಕೊಂಡು ಹೋದ್ಲು.